ಸುಮ್ಮನೆ ನಾವು ನೀವು ಎಲ್ಲ ಮಾತಾಡ್ತೀವಿ. ಆದರೆ ನಾವು ಸುಮ್ಮನೆ ಮಾತಾಡಿದಾಗ ಏನೇನು ಹಾಸ್ಯ ಬರುತ್ತೆ ಅನ್ನೋದನ್ನು ನಾನು ಅದರಲ್ಲಿ ಸಣ್ಣ ಸಣ್ಣ ತುಣುಕಾಗಿ ಮಾಡಿ ತಮ್ಮ ಮುಂದೆ ಇಡ್ತಾ ಇದ್ವಿ. ನೋಡಿ, ಮನುಷ್ಯ ಎಂಥ ಸುಂದರವಾದ ಮುಖ ಇಟ್ಕೊಂಡಿರ್ತಾನೆ, ಆದರೆ ಕೆಲವು ಟೈಮ್ನಲ್ಲಿ ಬೇಜಾರಾದಾಗ ಭಾಳ ಖುಷಿ ಆದ್ರೂ ಯಾಕೆಂದರೆ ಬೇರೆಯವ್ರಿಗೆ ಖುಷಿ ತೋರಿಸಿದ್ರೆ ದುಡ್ಡು ಕೇಳ್ಬಿಟ್ರಿ ಅಂತ. ಆದರೆ ಸುಮ್ಮನೆ ಮಾತಾಡಬೇಕು. ಏನು ಮಾತು, ಏನು ಸುಮ್ಮನೆ ನಿಂತರೂ ಮಾತಾಡ್ತಾರೆ. ಸುಮ್ಮನೆ ನಿಂತರ, ಹೌದು ಸುಮ್ಮನೆ ನಿಂತರೂ ಮಾತಾಡ್ತಾರೆ. ಯಾರು ಸುಮ್ಮನೆ ನಿಂತಿರಲಿ, ಅವ್ರು ನೋಡ್ಬಿಟ್ಟು ಏನು ಸರ್ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ ಅಂತಾರೆ. ಸುಮ್ಮನೆ ನಿಂತವ್ನು ಯಾಕೆ ಸುಮ್ಮನೆ ನಿಂತಿದ್ದ ಯಾಕೆ ಕೇಳಕ್ಕೆ ಹೋಗ್ಬೇಕು? ಹೋಗಲಿ, ನೀವಿದು ಆಶ್ಚರ್ಯ ಅಂದ್ಕೊಳ್ಳಲ್ಲ, ಆದರೆ ಆಶ್ಚರ್ಯ ಆಗೋದೊಂದು ಘಟನೆ ಇದೆ. ಅದನ್ನು ನಾವು ನೀವು ಎಲ್ಲ ಮಾಡ್ತೀವಿ. ಏನು ಅಂದರೆ, ಯಾರು ನಿದ್ರೆ ಮಾಡ್ತಿದ್ರೆ ಅವ್ರನ್ನ ಎಬ್ಬಿಸ್ಬಿಡೋದು. ಎಬ್ಬಿಸ್ಬಿಟ್ಟು ನಿದ್ರೆ ಮಾಡ್ತಿದ್ರಾ, ಇನ್ನೇನು ಸತ್ತೋಗಿದ್ದು ನಾವು. ಬಸ್ ಸ್ಟ್ಯಾಂಡ್ನಲ್ಲಿ ಯಾರು ಬಸ್ಸಿಗೆ ಕಾಯ್ತಿದ್ರೆ ಅವ್ರು ನೋಡ್ಬಿಟ್ಟು ಏನು ಸರ್ ಬಸ್ಸಿಗೆ ಕಾಯ್ತಾ ಇದ್ದೀರಾ? ಇಲ್ಲ, ಇಲ್ಲಿ ಏರೋಪ್ಲೇನ್ ಬರ್ತದೆ ಅದಕ್ಕೆ ಕಾಯ್ತಾ ಇದ್ದೀನಿ. ಸಿನಿಮಾ ಥಿಯೇಟ್ರಿಗೆ ಹೋಗಿ ಇಂಟರ್ವಲ್ಲಲ್ಲಿ ಕಾಫಿ ಕುಡಿಯೋಣ ಅಂತ ಹೋದರೆ ಇಂಟರ್ವಲ್ನಲ್ಲಿ ಸಿಕ್ಬಿಟ್ಟು ಸಿನಿಮಾ ನೋಡೋಕ್ಕೆ ಬಂದ್ರಾ, ಇನ್ನೇನು ಪರ್ಕೆ ತೊಗೊಂಡು ಕಸ ಹೊಡಿಯೋಕೆ ಬರ್ತಾರೆ. ಎಷ್ಟು ವಿಚಿತ್ರ ರೀ. ಮೊನ್ನೆ ಯಾರ್ದೋ ಮನೆಗೆ ಹೋಗಿದ್ದೆ, ಅಯ್ಯಮ್ಮ ಅಣ್ಣ ಬನ್ನಿ ಕೂತ್ಕೊಳ್ಳಿ, ನಾನು ಕೂತಿದ್ದೆ. ಇನ್ನೊಬ್ರು ಬಂದರು, ಎಲ್ಲಮ್ಮ ನಿಮ್ಮ ಯಜಮಾನ್ರು ಅಣ್ಣ ಬಾತ್ರೂಮ್ಗೆ ಹೋಗಿದ್ದಾರೆ, ಸ್ನಾನಕ್ಕಾ, ಇನ್ನೇನು ಗೋಲಿ ಆಡೋಕೆ ಹೋಗ್ತಾರೆ. ಏನು ವಿಚಿತ್ರ ರೀ. ಬೆಂಗಳೂರು KR ಸರ್ಕಲ್ ಒಂದು ದೊಡ್ಡ ಗಡಿಯಾರ, ಕ್ಲಾಕ್ ಟವರ್ ಕಂಬದ ಮೇಲಿರೋ ಗಡಿಯಾರ ಕೆಟ್ಟೋಗಿತ್ತು. ರಿಪೇರಿ ಮಾಡೋಕ್ಕೆ ಯಾರೋ ಪಾಪ 2 ಏಣಿ ಕಟ್ಕೊಂಡು ಮೇಲತ್ತಿ ಅದನ್ನು ರಿಪೇರಿ ಮಾಡಿ ಸುಸ್ತಾಗಿ ಕೆಳಗೆ ಇಳಿತಾ ಇದ್ರೆ ಅವನು, ಏನು ಸರ್ ಗಡಿಯಾರ ಕೆಟ್ಟೋಗಿತ್ತಾ? ಇಲ್ಲ, ನನಗೆ ಶಾರ್ಟ್ ಸೈಟು ಟೈಮ್ ನೋಡೋಕೆ ಹೋಗಿತ್ತಪ್ಪ ಅಂತ. ಎಷ್ಟು ವಿಚಿತ್ರ. ಯಾಕೆಂದರೆ ಹೆಣ್ಮಕ್ಳು ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ನೋಡ್ಬಿಟ್ಟು ದೇವಸ್ಥಾನಕ್ಕೆ ಇನ್ನೇನು ಸುಡುಗಾಡು ಹೋಗ್ತಾರೆ ಅದನ್ನು ತಗೊಂಡು. ಬೇಡ, ಒಬ್ರು ಮನೆಗೆ ಹೋಗಿ 1 ಲೋಟ ನೀರು ಕೊಡಿಯಮ್ಮ ಅಂದರೆ ಕುಡಿಯಕ್ಕ ಇನ್ನೇನು ಸ್ನಾನಕ್ಕೆ ಕೇಳ್ತಾರೆ 1 ಲೋಟ ನೀರು. ಎಷ್ಟು ವಿಚಿತ್ರ ಅಂದರೆ, ಮನುಷ್ಯ ಸತ್ತೋದ್ರೂ ಬಿಡಲ್ಲ ರೀ. ಹೆಣ ತೊಗೊಂಡು ಹೋಗ್ತಾ ಇದ್ರೆ ಅವಾಗ, ಏನು ಸರ್ ಸತ್ತೋಗ್ಬಿಟ್ನಾ? ಇಲ್ಲ, ಅವ್ನಿಗೆ ಮಲ್ಕೊಳ್ಳೋ ಸೋಕಿ, ನಮಗೆ ಎತ್ಕೊಂಡು ತಿರುಗಾಡಿಸೋ ಸೋಕಿ, ನಮಗಿದೇ ಕೆಲಸ. ಎಷ್ಟು ವಿಚಿತ್ರ. ಇದೆಲ್ಲ ನಾನು ಕ್ಯಾಸೆಟ್ನಲ್ಲಿ ಎಲ್ಲ ಮಾಡಿ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ಮನೇಲಿ ಬಂದು ಮಲ್ಕೊಂಡಿದ್ರೆ ನಮ್ಮ ಮನೆಯಲ್ಲೂ ಇದೇ ಥರ ಘಟನೆ ನಡೀತಾ ಇದೆ. ಏನು ಅಂದರೆ, ನಾನು ಮಲ್ಕೊಂಡಿದ್ದೆ, ಮತ್ತು ದಯಾನಂದ್ ಇದ್ದಾರೆ ಮಲಗಿದ್ದಾರೆ. ಎದ್ರೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿ ಎದ್ರೆ ಅಂತ ಏನು ಡೌಟು? ಮೊನ್ನೆ ಒಬ್ಬ ಹುಡುಗನ್ಗೆ ಹೇಳಿದೆ, ನೋಡೋ ದೊಡ್ಡವ್ರು ಯಾರು ಬಂದರೆ ಎದ್ದು ಕುರ್ಚಿ ಕೊಡ್ಬೇಕು ನೀನು, ಅವ್ರಿಗೆ ರೆಸ್ಪೆಕ್ಟ್. ಅದು ನಾ ಕೊಜಾಯ ಅಣ್ಣ, ಯಾಕ ದೊಡ್ಡವ್ರು ಯಾರು ಬಂದರೆ ಎದ್ದು ಕುರ್ಚಿ ಕೊಡು. ನಾ ಕೊಜಾಯ ಯಾಕೆ ಕೊಡಲ್ಲ? ಮೊನ್ನೆ ಬಸ್ನಲ್ಲಿ ನಮ್ಮ ಟೀಚರ್ ಮೇಡಮ್ ಬಂದರು, ನಾನು ಎದ್ಬಿಟ್ಟು ಕೂತ್ಕೊಳ್ಳಿ ಮೇಡಮ್ ಅಂತ ನಾನು ಕೂತಿರೋ ಜಾಗ ಅವ್ರಿಗೆ ಕೊಟ್ಟೆ. ಟೀಚರ್ ಪಟ್ ಅಂತ ಹೊಡೆದ್ಬಿಟ್ರು. ಕೂತಿರೋ ಜಾಗ ಕೊಟ್ಟರೆ ಟೀಚರ್ ಪಟ್ ಅಂತ ಹೊಡೆದು. ಎಲ್ಲಿ ಕೂತಿದ್ದೆ ನೀನು? ನಮ್ಮ ಅಪ್ಪನ ತೊಡೆ ಮೇಲೆ. ಏನು ಇಂಟೆಲಿಜೆಂಟ್ ಇದ್ದಾರೆ ರೀ ಮಕ್ಕಳು. ಒಬ್ಬ ಹುಡುಗ ಬಂದಿಲ್ಲ, ಅಂಕಲ್ ಒಂದು ವಿಷಯ ಗೊತ್ತಾ? ಏನು ವಿಷಯ? ಕೋಳಿ ಮೊಟ್ಟೆ ಇಕ್ಬಿಡ್ತು. ಏನು ಕೋಳಿ ಮೊಟ್ಟೆ ಇಕ್ಕಿದೇನು ಭಾಳ ದೊಡ್ಡ ವಿಷಯನ? ಕೋಳಿ ಮೊಟ್ಟೆ ಇಕ್ಕಿದ ದೊಡ್ಡ ವಿಷಯ ಅಲ್ವಾ? ಹಂಗ ನೀನಿಕ್ಕು ನೋಡೋಣ. ಇನ್ನೊಬ್ಬ ನಾಯಿ ಬಾಲಕ್ಕೆ ಕೊಳವೆ ಹಾಕ್ತಿದ್ದ. ಏನೋ ಇದು ನಾಯಿ ಬಾಲಕ್ಕೆ ಕೊಳವೆ ಹಾಕ್ತಾ ಇದ್ದೀನಿ, ಅದಕ್ಕೆ ದಡ್ಡ ಅನ್ನೋದು. ನಾಯಿ ಬಾಲಕ್ಕೆ ಕೊಳವೆ ಹಾಕಿ 6 ತಿಂಗಳಿಟ್ರು ನಾಯಿ ಬಾಲ ಸೀದಾ ಆಗಲ್ಲ. ನಾಯಿ ಬಾಲ ಸೀದಾ ಆಗಲಿ ಅಂತ ಆಗ್ತಾ ಇಲ್ಲ, ಕೊಳವೆ ಬೆಂಡಾಗಲಿ ಅಂತ ಆಗ್ತಾ ಇಲ್ಲ. ಏನು ಇಂಟೆಲಿಜೆಂಟ್ ರೀ. ಮೇಷ್ಟ್ರ ಹತ್ರ ಹುಡುಗ ಹೋದ, ಮೇಷ್ಟ್ರೇ ನಿಮ್ಮ ಪುಸ್ತಕ ನನಗೆ ದಾರಿದೀಪ ಆಯಿತು ಮೇಷ್ಟ್ರೇ. ಓ ಹೌದಾ, ಕೊಂಡ್ಕೊಂಡ ನೀನು? ಹ್ಞೂ ಸರ್, ನೀವು ಬರೆದಿರೋ ಪುಸ್ತಕ ಕೊಂಡ್ಕೊಂಡೆ, ಅದು ನನಗೆ ದಾರಿದೀಪ ಆಯಿತು. ಹೌದಾ, ವೆರಿ ಗುಡ್. ಓದ್ದಾ? ಇಲ್ಲ ಮೇಷ್ಟ್ರೆ, ಪುಸ್ತಕ ಪರ್ಚೇಸ್ ಮಾಡಿದೆ, ಊರ ಕಡೆ ಹೋಗ್ತಿದ್ದಿ, ನಮ್ಮೂರ ಕಡೆ ಫುಲ್ ಕತ್ಲೆ, ಒಂದೊಂದೇ ಪೇಜಿಗೆ ಬೆಂಕಿ ಹಚ್ಕೊಂಡು ರಸ್ತೆ ನೋಡ್ಕೊಂಡು ಹೋದೆ, ನಿಮ್ಮ ಪುಸ್ತಕ ನನಗೆ ದಾರಿದೀಪ ಆಯಿತು ಮೇಷ್ಟ್ರೆ. ಮನುಷ್ಯನ ನೋಡಬೇಕಾದ್ರೂ ಹಾಸ್ಯ ಇದೆ ರೀ. ಮನುಷ್ಯನ ನೋಡೋದು ನೋಡಿ, ಯಾರು ನಾವು ಹೊರಗಡೆ ಹೋಗಬೇಕಾದ್ರೆ ಯೋಚನೆ ಮಾಡೋದೇನು, ನಮ್ಮನ್ನು ನೋಡಿ ಯಾರು ನಗ್ತಾರಾ ಅಂತ. ಆದರೆ ನಿಜವಾಗ್ಲೂ ನಮ್ಮನ್ನು ನೋಡಿ ಜನ ನಗ್ತಾರೆ. ನೀವು ಹೇಗೆ ಇರಿ, ಜನ ನಗ್ತಾರೆ. ಕಪ್ಪಗಿದ್ರೆ ಎಷ್ಟು ಕಪ್ಪಗವ್ ನೋಡು ಕತ್ಲೆಯಲ್ಲಿ ಕಾಣಲ್ಲ ಅಂತಾರೆ. ಬೆಳ್ಳಿಗಿದ್ರೆ ಎಷ್ಟು ಬೆಳ್ಳಿಗವ್ ನೋಡು ಬ್ಲಡ್ಡೇ ಇಲ್ಲ ಅಂತಾರೆ. ಯಾರು ತೆಳ್ಳಗಿದ್ರೆ ಎಷ್ಟು ತೆಳ್ಳಗವ್ ನೋಡು ಫ್ಯಾನ್ ಹಾಕಿದ್ರೆ ಆರೋಗ್ಬಿಡ್ತಾನೆ ಅಂತ. ಯಾರು ದಪ್ಪಗಿದ್ರು ಎಷ್ಟು ದಪ್ಪಗಿದ್ದವ್ ನೋಡು ಬರ್ಸ್ಟಾಗ್ಬಿಡ್ತಾನೆ ಇವನು ಅಂತ. ಯಾವನಾದ್ರೂ ದುಡ್ಡೇ ಇಲ್ಲ ಬಡವ ಅಂದರೆ ದರಿದ್ರ, ಇವನಿಗೆ ದುಡ್ಡೇ ಇಲ್ಲ ಅಂತಾರೆ. ಪಾಪ ಅವ್ನು ದುಡ್ಡು ಗಿಟ್ಟು ಮಾಡ್ಕೊಂಬಿಟ್ಟು ಒಂದು ಕಾರ್ಗೀರು ತೊಗೊಂಬಿಟ್ರೆ ಎಲ್ಲೋ ಹೊಡೆದಾರಿ ಅಂತಾನೆ. ಹೆಂಗಿದ್ರು ಮಾತಾಡ್ತಾರೆ. ಆದರೆ ಉಲ್ಟಾ ಕಪ್ಪಗಿರೋನೇನಾದ್ರು ಬಿಳ್ಗಾಗ್ಬಿಟ್ರೆ ಏನಂತಾರೆ? ಕಪ್ಪಗೆ ಚೆನ್ನಾಗಿದ್ನಪ್ಪ, ಅದ್ಯಾಕೋ ಬಿಳ್ಳಗಾಗ್ಬಿಟ್ಟ, ಏನೋ ರೋಗ, ಯಾರ್ಯಾರು ಸವಾಸನೋ ಏನು ಕತೆ. ಬಿಳ್ಳಿಗಿರೋನೇನಾದ್ರು ಕಪ್ಪಗಾದ್ರೆ ಬಿಳ್ಳಿಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕಪ್ಪಗಾಗ್ಬಿಟ್ಟ, ಏನೋ ಗ್ರಾಚಾರ, ಏನು ಮಾಡ್ತೀರಾ? ತೆಳ್ಳಿಗಿರೋನೇನಾದರೂ ದಪ್ಪಗಾಗ್ಬಿಟ್ರೆ ತೆಳ್ಳಿಗೆ ಎಷ್ಟು ಚೆನ್ನಾಗಿದ್ದ ಗೊತ್ತಾ, ನೋಡು ಊದ್ಕೊಂಡ್ಬಿಟ್ಟವನೆ, ಏನೋ ಆಗ್ಬಿಟ್ಟಿದೆ. ಆದರೆ ಎಲ್ಲದಕ್ಕಿಂತ ಡೇಂಜರು ಈ ದಪ್ಪಗಿರೋರು ಸಣ್ಣಗಾದ್ರೆ. ಯಾಕೆಂದರೆ ಎಷ್ಟು ದಪ್ಪಗೆ ಎಷ್ಟು ಚೆನ್ನಾಗಿದ್ದ ಗೊತ್ತಾ, ಸಡನ್ನಾಗಿ ಸಣ್ಣಗಾಗ್ಬಿಟ್ಟ, ಏಡ್ಸಿರ್ಬೇಕು ಅಂತಾರೆ. ಹೆಂಗಿದ್ರು ಮಾತಾಡ್ತಾರೆ, ಹುಷಾರಾಗಿರಿ.